ಯಾವತ್ತು ಲಿರಿಸಿಸ್ಟ್ ಆಗಬಹುದು ಅಂತ ಅನಿಸಿದ ದಿನ ಯಾವುದು? ಅದೇನಾದರೂ ಒಂದು ಘಟನೆ ಇದೆಯಾ? ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಹೌದು, ನಾನು ಸಾಹಿತ್ಯ ಬರಿಬಹುದು. ಅಫ್ಕೋರ್ಸ್ ಸಾಹಿತಿಗಳದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು ಬಾಲ್ಯದಲ್ಲೇ ಗೀಚೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಏನೋ ಒಂದು ಒಟ್ಟು ಗೀಚ್ತಾ ಇರ್ತೀರಿ. ಆದರೆ ನಾನು ಹಿಂಗೆ ಹೋಗಬಹುದು ಅನ್ನೋದಕ್ಕೊಂದು ಸಮಯ ಸಂದರ್ಭ ಅಂತ ಬಂದಿರುತ್ತೆ. ಲಿರಿಸಿಸ್ಟ್ ಆಗಬಹುದು, ನಾನು ಸಾಹಿತ್ಯ ಬರಿಬಹುದು, ಅದು ಸಿನಿಮಾ ರಂಗಕ್ಕೆ ಅಂತ ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಸೊ ನಾನು ಇಂಜಿನಿಯರಿಂಗಲ್ಲಿದ್ದೆ. ನಾನು ಅವಾಗ ಏನಾದರೂ ಒಂದು ಬೇರೆ ಫೀಲ್ಡಲ್ಲಿ ನಾನು ಇದು ಮಾಡಬೇಕು ಅನ್ನೋದಿತ್ತು. ತುಂಬ ಮುಂಚೆಯಿಂದ ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಸಣ್ಣಲ್ಲಿಂದ ಆಸೆ ಅದು. ಬಟ್ ಕ್ರಮೇಣ ಹೋಗ್ತಾ ಗೊತ್ತಾಗುತ್ತೆ ನಮಗೆ, ಇದು ನಾವು ತುಂಬ ಮುಂಚೆನೇ ಟ್ರೈನಿಂಗ್ ತೊಗೋಬೇಕಿತ್ತು, ತುಂಬ ಅಕಾಡೆಮಿಗೆ ಜಾಯ್ನ್ ಆಗಿ ಅದೆಲ್ಲ ಯಾವುದೂ ಸಾಧ್ಯ ಆಗಿಲ್ಲ ನಮಗೆ, ಇದಾಗಲ್ಲ ಅನ್ನೋದೊಂದು ಗೊತ್ತಾಗ್ಬಿಡುತ್ತೆ. ಆವಾಗ ನನಗೆ ಸಿನಿಮಾ ಅನ್ನೋದು ಮುಂಚೆಯಿಂದ 4 ಗಂಟೆ ಸಿನಿಮಾ ನಾವು ಏನು ನೋಡ್ತಿದ್ವಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ, ಅಲ್ಲಿಂದನೂ ಸಿನಿಮಾ ಸೆಳ್ತಾ, ಹಾಡುಗಳು ಸೆಳ್ತಾ, ಕನ್ನಡ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲೂ ಸಾಹಿತ್ಯ ಕ್ಷೇತ್ರ ಇದ್ರ ಬಗ್ಗೆ ಏನೂ ಅಷ್ಟು ಜ್ಞಾನ ಇಲ್ಲ. ಇಲ್ಲೂ ನಾವು ಈ ಬಾಲಮಂಗಳ ಇದೆಲ್ಲ ನೋಡ್ತೀವಿ. ಸಾರಿ ಟು ಇಂಟ್ರಪ್ಟ್. ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡ್ತಾ ಇದ್ರಿ, ಸಾಹಿತ್ಯ ಅಂದರೆ ಹಾಡುಗಳನ್ನ ಕೇಳ್ತಾ ಇದ್ರಿ ಅಂತ. ತುಂಬ ಕಾಡಿದ ಸಾಹಿತ್ಯ ಯಾವುದು ಚಿಕ್ಕ ವಯಸ್ಸಿನಲ್ಲೇ ಬಾಯಿಗೆ ಹಿಂಗೆ ಬರ್ತಾ ಇತ್ತು ನನಗೆ ಯಾವಾಗಲೂ ಅಂತ? ಅಂದರೆ ಆವಾಗ ಯಾವುದು ನಮಗೆ ಟೇಪ್ ರೆಕಾರ್ಡ್ರ್ ಇದರಲ್ಲಿ ಯುಗದಲ್ಲಿ ಯಾವ ಕ್ಯಾಸೆಟ್ ನಮ್ಮ ಮನೆಗೆ ಬರುತ್ತೆ ಗೊತ್ತಾ, ಆ ಹಾಡುಗಳೆಲ್ಲ ಸೂಪರ್ ಹಿಟ್ ಅನ್ನೋ ಥರ. ಸೊ ನನಗೆ ಈಗಲೂ ನೆನಪಿದೆ, ನಮ್ಮ ಮನೇಲಿ ಸ್ಪರ್ಶ ಸಿನಿಮಾ ಕ್ಯಾಸೆಟ್ ಇತ್ತು, ಸುದೀಪ್ ಸರ್ದು. ಮಾಂಗಲ್ಯಂ ತಂತು ನಾನಿನ ಕ್ಯಾಸೆಟ್ ಇತ್ತು. ಆಮೇಲೆ ನಲಿವಾ ಗುಲಾಬಿ ಹೂವೆ ಅಂತ ಅದು ಕ್ಯಾಸೆಟ್ ಸೀರೀಸು. ಬಟ್ ಅದರಲ್ಲಿ ಏನು ಮಾಡೋದು, ಎಲ್ಲ ಬೇರೆ ಬೇರೆ ಸಿನಿಮಾಗಳದ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋರಲ್ಲ, ಆ ಥರದ್ದು. ನನಗೆ ಸ್ಪರ್ಶ ಸಿನಿಮಾದ ಹಾಡುಗಳು ತುಂಬ ಇಷ್ಟ. ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಹಾಡುಗಳು ದೊಡ್ಡ ಮಟ್ಟದ ಹಿಟ್. ಅವಾಗ ಲಿರಿಕ್ಸ್ ಏನು ನಮ್ಗೆ ಅರ್ಥನೇ ಏನೋ ಗೊತ್ತಿಲ್ಲ, ಒಟ್ಟು ಹಾಡ್ಕೋತಾ ಇರ್ತಿದ್ವಿ ನಾವು. ಸೊ ಆ ಟೈಮಲ್ಲಿ ಅದೇ ಹಾಡುಗಳು ಮತ್ತು ಸಿನಿಮಾ, 4 ಗಂಟೆ ಸಿನಿಮಾ. ಸೊ ಈ ಥರದ್ದು ಒಂದು ಸಿನಿಮಾ ಹಾಡುಗಳ ಗೀಳಿತ್ತು ಬಿಟ್ರೆ ಎಲ್ಲೂ ನಮಗೆ ಅದು ಸಾಹಿತ್ಯ ಕ್ಯಾಸೆಟ್ಗಳ ಹಿಂದೆಲ್ಲ ನೋಡ್ತಿದ್ವಿ. ಸಾಹಿತ್ಯ ಕೆ ಕಲ್ಯಾಣ್ ಅಂತ ಇರೋದು, ಸಾಹಿತ್ಯ ಹಂಸಲೇಖ ಅಂತ ಇರೋದು, ಅದನ್ನು ನೋಡ್ತಿದ್ವಿ ಬಿಟ್ರೆ ಎಲ್ಲೂ ನಮಗೆ ಆ ಥರ ಸೀರಿಯಸ್ ಆಗಿ ಅದು ಪ್ರೊಫೆಷನ್ ಆಗುತ್ತೆ ಅಥವಾ ಸಾಹಿತ್ಯ ಅಂತ ಒಂದಿದೆ ಅದನ್ನು ಓದಬೇಕು ಬುಕ್ಗಳನ್ನು, ಅದೇನೂ ಇರಲಿಲ್ಲ. ಈ ಬಾಲಮಂಗಳ ತುಂತುರು ಎಲ್ಲ ಓದ್ತಿದ್ವಿ ಅಷ್ಟೇ. ಒಂದು ಸುಮ್ಮನೆ ಆ ಡಿಂಗ ಅನ್ನೋ ಕ್ಯಾರೆಕ್ಟ್ರು, ಲಂಬೋದರ ಅನ್ನೋ ಕ್ಯಾರೆಕ್ಟ್ರು, ಏನೋ ಒಂದು ಅದು ನಮ್ಗೆ ಏನೇ ಅಂದರೂ ಒಂದು ಹೀರೋ ಥರ, ಲಂಬೋದರನೇ ಹೀರೋ, ಡಿಂಗನೇ ಹೀರೋ ಅನ್ನೋ ಥರ ಆ ಫ್ಯಾಂಟಸಿಗಳು. ಸೊ ಆ ಥರ ಇದ್ದ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಸಾಂಗ್ಗಳನ್ನು ಕೇಳ್ತಾ ಒಂದಿಷ್ಟು ಬಸ್ಸಲ್ಲಿ ಹೋಗ್ತಾ ಹೀಗೆ ಸಾಂಗ್ಸನ್ನು ಕೇಳ್ತಾ ನನಗೆ ಅರೆ ಇದು ಎಷ್ಟು ಸಿಂಪಲಾಗಿ ಎಷ್ಟು ಆಳವಾಗಿ ಹೇಳ್ತಾರಲ್ವ ಸಿನಿಮಾ ಸಾಹಿತ್ಯದಲ್ಲಿ. ಅಂದರೆ ಸಿಂಪಲ್ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಗೆ ಅನಿಸುತ್ತೆ ಬರಿಬೋದು, ಎಲ್ಲರೂ ಬರಿಬೋದು ಅನ್ನೋ ಥರದೇ ಅನಿಸುತ್ತೆ ಅದು. ಸೊ ನಾನೇನು ಮಾಡ್ತೀನಿ, ಒಂದು ಖಾಸಗಿ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇರುತ್ತೆ. ಅದರಲ್ಲಿ ಅದು ಪ್ರಾಬಬ್ಲಿ ಫಸ್ಟ್ ಟೈಮ್ ನಡೆದಿದ್ದು ಅನಿಸುತ್ತೆ, ಲಿರಿಸಿಸ್ಟ್ಗೋಸ್ಕರ ರಿಯಾಲಿಟಿ ಶೋ. ಅದು ಆಲ್ರೆಡಿ ಇರೋ ಹಾಡಿಗೆ ಒಂದು 2 hours ಟೈಮ್ ಕೊಡ್ತಾರೆ. ನೀವು ಅದಕ್ಕೆ ಲಿರಿಕ್ಸ್ ಬರ್ಕೊಂಬಂದು ಅಲ್ಲಿ ಜಡ್ಜಸ್ ಮುಂದೆ ಅದನ್ನು ಒಬ್ಬರು ಸಿಂಗರ್ ಹಾಡ್ತಾರೆ. ಅದನ್ನು ಆವಾಗ ಲಿರಿಕ್ಸ್ ಮೇಲೆ ಅದನ್ನು ಜಡ್ಜ್ಮೆಂಟ್ ಕೊಡ್ತಾಯಿದ್ರು. ನಾನು ಇದನ್ನು ನೋಡಿಬಿಟ್ಟು ಅರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳಿ ಆಗ ಇದ್ದಂಥ ಒಂದಿಷ್ಟು ಹಿಟ್ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಇರುತ್ತೆ ನಮಗೆ, ಏನು ಮಾಡೋದು ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡಿ ನಾನು ಬರಿತಾ ಇದ್ದಾಗ ನಾನು ಚೆನ್ನಾಗಿ ಬರಿತಿದ್ದೀನಿ ಏನೋ ಅಂತ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು. ಚೆನ್ನಾಗಿದೆ ಇದು ಏನೋ ಹೊಸದಾಗಿದೆ, ಏನೋ ಇದೆ ಅನ್ಸೋಕ್ಕೆ ಶುರು ಆದಾಗ ಮತ್ತೆ ಒಂದಿಷ್ಟು ಕವಿತೆಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದು ಹಾಕೋಕ್ಕೆ ಶುರು ಮಾಡಿದೆ. ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ, ಸಿಕ್ಕಾಪಟ್ಟೆ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅದು ಕ್ರಮೇಣ ನನಗೆ ಓಕೆ ನಾನು ಟ್ರೈ ಮಾಡೋಣ, ಸಿನಿಮಾ ರಂಗಕ್ಕೆ ಟ್ರೈ ಮಾಡೋಣ, ಡೈಲಾಗ್ಸ್ಗಳೊಂದಿಷ್ಟು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನಾನು ಡೈಲಾಗ್ ರೈಟರ್ ಅಥವಾ ರೈಟರ್ ಆಗಿ ಲಿರಿಸಿಸ್ಟ್ ಆಗಿ ನಾನು ಹೋಗೋಣ. ಅಂದರೆ ನನ್ನ ತಲೆಯಲ್ಲಿ ಏನಿರುತ್ತೆ ಅಂದರೆ ನಾನು ಜಾಬ್ ಮಾಡ್ತಾಯಿದ್ರು ಕೂಡ ರೈಟರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು ಬಹುಶಃ ಇದನ್ನು ಎರಡನ್ನೂ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಡಿಸೈಡ್ ಆಗಿದ್ದು ಲಿರಿಸಿಸ್ಟ್ ರೈಟರ್ ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ.